ಸಿಸಿಟಿವಿಯಲ್ಲಿ ಬಿಎಂಟಿಸಿ ಬಸ್ ಅಪಘಾತದ ಭೀಕರ ದೃಶ್ಯ ಸೆರೆ. ಕೊಟ್ಟ ಹಣ ವಾಪಸ್ ಕೊಡದಿದ್ದಕ್ಕೆ ಅಳಿಯ ಮಾಡಿದ್ದೇನು? ರಾಜಧಾನಿ ಬೆಂಗಳೂರಿನಲ್ಲಿ ಪುಂಡರ ಅಟ್ಟಹಾಸ ಹೇಗಿತ್ತು? ನಂದಿ ಜಾತ್ರೆಯಲ್ಲಿ ವ್ಯಾಪಾರಿಗಳ ಬಳಿ ಸುಲಿಗೆ ಮಾಡಿದ್ಯಾರು? ನೋಡೋಣ ಕರ್ನಾಟಕ ಟಾಪ್ 20. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಅಳಿಯನೇ ಮಾವನನ್ನು ಕೊಲೆ ಮಾಡಿದ್ದಾನೆ. ಕಳೆದ ಫೆಬ್ರವರಿ 28ರಂದು ಚಿತ್ರಾವತಿ ಜಲಾಶಯ ರಸ್ತೆಯಲ್ಲಿ ಶ್ರೀನಿವಾಸ್ ಎಂಬಾತನ ಶವ ಪತ್ತೆಯಾಗಿತ್ತು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದ ಬಾಗೇಪಲ್ಲಿ ಪೊಲೀಸರು ಅಳಿಯ ಬಾಲಕೃಷ್ಣ ಬಂಧಿಸಿ ವಿಚಾರಣೆ ನಡೆಸಿದಾಗ ಕೊಲೆ ರಹಸ್ಯ ಬಯಲಾಗಿದೆ. ಶ್ರೀನಿವಾಸ್ನ ಎರಡನೇ ಮಗಳನ್ನು ಪ್ರೀತಿಸಿ ಮದುವೆಯಾಗಿದ್ದ ಬಾಲಕೃಷ್ಣ ಹೆಂಡತಿಗೆ ಚಿನ್ನಾಭರಣಗಳನ್ನ ಮಾಡಿಸಿಕೊಟ್ಟಿದ್ದ. ಈ ಮಧ್ಯೆ ಸೈಟ್ ಖರೀದಿ ಮಾಡೋಕೆ ಬಾಲಕೃಷ್ಣನ ಬಳಿ ಶ್ರೀನಿವಾಸ್ ಹಣ ಕೇಳಿದ್ದ. ಹಣವಿಲ್ಲದ ಕಾರಣ ಪತ್ನಿಯ ಚಿನ್ನಾಭರಣವನ್ನ ಅಡವಿಟ್ಟು 4.5 ಲಕ್ಷ ಹಣವನ್ನ ಮಾವನಿಗೆ ಕೊಟ್ಟಿದ್ದ. ಆದರೆ ಮಾವ ಶ್ರೀನಿವಾಸ್ ಹಣವನ್ನು ಕೊಡದೆ ನಿವೇಶನವನ್ನು ತೋರಿಸದೆ ಸತಾಯಿಸ್ತಾ ಇದ್ದಂತೆ. ಇತ್ತ ಅಡವಿಟ್ಟ ಚಿನ್ನ ಬಿಡಿಸಿಕೊಡುವಂತೆ ಪತ್ನಿಯ ಕಿರುಕುಳ, ಅತ್ತ ಹಣ ವಾಪಸ್ ನೀಡದ ಮಾವನ ವಿರುದ್ಧ ಕೋಪಗೊಂಡ ಅಳಿಯ ಬಾಲಕೃಷ್ಣ ಮಾವನ ತಲೆಗೆ ಕಲ್ಲಿನಿಂದ ಹೊಡೆದು ಕಾರು ಹರಿಸಿ ಕೊಲೆ ಮಾಡಿದ್ದಾನೆ. ಫೈನಾನ್ಷಿಯಲ್ ಡಿಸ್ಪ್ಯೂಟ್ ವಿಚಾರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ ಕಿ ಯಾವುದು ಸೈಟ್ ವಿಚಾರ ಬಗ್ಗೆ ಇವರು ಲೋನ್ ತಗೊಂಡು ಇವರಿಗೆ ಟೈಮ್ಗೆ ಕೊಟ್ಟಿದ್ದಾರೆ, ಕೇಳ್ತಾ ಇದ್ದಾರೆ ವಾಪಸ್ ಕೊಡಕ್ಕೆ ಅಥವಾ ಸೈಟ್ ರಿಜಿಸ್ಟರ್ ಮಾಡಕ್ಕೆ. ಬಟ್ ಅದು ಆಗಲ್ಲ. ಕಾರಲ್ಲಿ ಕರ್ಕೊಂಡು ಹೋಗಿ ಚಿತ್ರಾವತಿ ಡ್ಯಾಮ್ ಹತ್ರ ಕಲ್ಲುವಿಂದ ಅವರ ಮೇಲೆ ಫಸ್ಟ್ ಅಟ್ಯಾಕ್ ಮಾಡಿ ತಲೆಗೆ ಹೊಡೆದಿದ್ದಾರೆ. ಗಾಡಿ ಕೂಡ ಅವರ ಮೇಲೆಯಿಂದ ಹೋಗಿದೆ. ಸೊ ಈ ಒಬ್ಬರೇ ಆರೋಪಿ ಇದನ್ನು ಕಮಿಟ್ ಮಾಡಿದ್ದಾರೆ. ಅವರಿಗೆ ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಚಿಕ್ಕಬಳ್ಳಾಪುರದ ನಂದಿ ಜಾತ್ರೆಯಲ್ಲಿ ಬಡಪಾಯಿ ವ್ಯಾಪಾರಿಗಳ ಬಳಿ ಹಗಲು ದರೋಡೆ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಮಗ ಹಿತೇಶ್ ಗೌಡ ಎಂಬಾತ ಜಾತ್ರೆಯಲ್ಲಿ ವ್ಯಾಪಾರಿಗಳ ಬಳಿ ಸಾವಿರಾರು ರೂಪಾಯಿ ಸುಂಕ ಸುಲಿಗೆ ಮಾಡಿದ್ದಾನೆ. ಮಹಾಶಿವರಾತ್ರಿ ಹಬ್ಬದಿಂದ ನಡೀತಾ ಇರೋ ಜಾತ್ರಾ ಮಹೋತ್ಸವದಲ್ಲಿ 1 ಅಡಿಗೆ 10,000 ರೂಪಾಯಿ ನಿಗದಿ ಮಾಡಲಾಗಿದೆ. ಆದರೆ 1 ಅಡಿಗೆ 1,000 ರೂಪಾಯಿಯಂತೆ ವಸೂಲಿ ಮಾಡಲಾಗಿದೆ. ಈ ಬಗ್ಗೆ ಪ್ರಶ್ನೆ ಮಾಡಿದವರ ಮೇಲೆ ದೌರ್ಜನ್ಯ, ದರ್ಪ ತೋರಿರೋ ಆರೋಪ ಕೇಳಿಬಂದಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಹಿತೇಶ್ ಗೌಡ, 25 ದಿನಕ್ಕೆ ಸುಂಕ ವಸೂಲಿಗೆ 8 ಲಕ್ಷಕ್ಕೆ ಹರಾಜಾಗಿದ್ದು, ನಾನು 25 ದಿನದ್ದು ಸೇರಿ ಒಂದೇ ಬಾರಿ ವಸೂಲಿ ಮಾಡಿದ್ದೇನೆ. ಆವಾಜ್ ಹಾಕಿ ಕಾಸು ವಸೂಲಿ ಮಾಡಿದ್ದೇನೆ ವಿನಃ ದರ್ಪ ದೌರ್ಜನ್ಯ ತೋರಿಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾನೆ. ನಾವು ಇದೆಲ್ಲ ಐಟಮ್ ಆಗಿದ್ರು ನಮ್ಗೆ ಒಂದು 5,000 ಕೂಡ ಸಿಗಲ್ಲ. ನಾವು ಊರಿನಿಂದ ಊರಿಗೆ ಬಂದ್ರು ಇಲ್ಲಿ ಬಂದು ಟೆಂಪೋದಾಗ ನಿಂದ ನಿಲ್ಸುನೆ 1,500 ಆಗುತ್ತೆ ಒಂದ್ ಅಡಿಗ. ನೀವು ಬೇಕಾದ್ರೆ ಇಕ್ರೆ ಇದ್ರು ತಗೊಂಡ್ ಹೋಗ್ರಿ ಅಂದ್ರು. 7,000 ಕಟ್ಟಿದಿರಿ ಸರ್ ನಾವಿಲ್ಲಿ. 7 ಅಡಿ ಐತೆ ಅಷ್ಟೇ. ಒಂದ್ ಅಡಿಗೆ 10 ರೂಪಾಯಿ ಅಲ್ವಾ? 10 ರೂಪಾಯಿ ಇಲ್ಲ ಅಂತೆಲ್ಲ. ನಿಮ್ಗೆ ಇಷ್ಟ ಇದ್ರಕ್ಕೆ ಇದ್ರದ್ರ ಹೋಗಿ ನಾವು ನಿಮ್ಗೆ ಬಲಂತ ಮಾಡೋದೇ ಇಲ್ಲ ಅಂತ ಅಂತಾರೆ. ಬೇರೆಯವ್ರನ್ನೆಲ್ಲ ಐಟಮ್ಗಳು, ಗಾಡಿಗಳು ಎಲ್ಲ ತಗೊಂಡು ಹೋಗಿದ್ದಾರೆ. ಈ ನಂದಿ ಜಾತ್ರೆ ಅಂತ ಇದು ನಾವು ಯಾವ ಜಾತ್ರೆಗೆ ಇಷ್ಟು ಸುಂಕ ಕಟ್ಟಲ್ಲ, ಇಷ್ಟು ಬಾಧೆ ಬೀಳೋದು ಇಲ್ಲ ಸರ್ ನಾವು. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆ ಮಿತಿ ಮೀರಿದೆ. ಸೋಲಾರ್ ತಂತಿ ಬೇಲಿ ಮುರಿದು ಕಾಫಿ ತೋಟದ ಒಳಗೆ ಒಂಟಿ ಸಲಗ ಪ್ರವೇಶ ಮಾಡಿದೆ. ಬೇಲೂರು ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ರಸ್ತೆಯಲ್ಲಿ ನಡೆದು ಬಂದ ಕಾಡಾನೆ ಕಂಡ ಕೂಡಲೇ ಸವಾರರು ರಸ್ತೆಯಲ್ಲಿರುವ ವಾಹನಗಳನ್ನ ಬಿಟ್ಟು ಅಲ್ಲಿ ನಿಂತಿದ್ದಾರೆ. ಈ ವೇಳೆ ನಿಧಾನವಾಗಿ ರಸ್ತೆ ದಾಟಿದ ಕಾಡಾನೆ ಕರೆಂಟ್ ಶಾಕ್ನಿಂದ ತಪ್ಪಿಸಿಕೊಳ್ಳೋಕೆ ನಿಧಾನವಾಗಿ ಕಾಲಿನಿಂದ ಸೋಲಾರ್ ತಂತಿ ತುಳಿದು ಕಾಫಿ ತೋಟದ ಒಳಗೆ ಹೋಗಿದೆ. ಕಾಡಾನೆಯ ವಿಡಿಯೋವನ್ನ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಇನ್ನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಬ್ಬಳ್ಳಿ ಗ್ರಾಮದಲ್ಲಿ ಆನೆ ದಾಳಿಗೆ ಬಾಳೆ ಬೆಳೆ ನಾಶವಾಗಿದ್ದು ರೈತ ಕಂಗಾಲಾಗಿದ್ದಾನೆ. ರಾಮಚಂದ್ರು ಎಂಬ ರೈತನ ತೋಟಕ್ಕೆ ನುಗ್ಗಿರುವ ಆನೆಗಳ ಹಿಂಡು ರಾತ್ರೋರಾತ್ರಿ ಬಾಳೆ ಬೆಳೆಯನ್ನು ನಾಶ ಮಾಡಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಜಾಮೀನು ಸಿಕ್ಕ ಬಳಿಕ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ದರ್ಶನ್ ಜೈಲಲ್ಲಿದ್ದಾಗ ಬೇಲ್ ಕೊಡಿಸೋಕೆ ಕಾನೂನು ಹೋರಾಟ ನಡೆಸಿದ ವಿಜಯಲಕ್ಷ್ಮಿ ದರ್ಶನ್ ಜೈಲಿಂದ ಹೊರಬಂದ ನಂತರ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದಲ್ಲಿ ದನಗಳ ಜಾತ್ರೆ ಹಿನ್ನೆಲೆಯಲ್ಲಿ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನೂತನ ವಧುವರರಿಗೆ ಮಾಂಗಲ್ಯ ವಿತರಣೆ ಮಾಡಿ ನವಜೋಡಿಗಳಿಗೆ ಶುಭ ಕೋರಿದ್ರು. ವಿಜಯಲಕ್ಷ್ಮಿ ಜೊತೆಗೆ ನಟರಾದ ಧನ್ವೀರ್, ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ನಡೆದ ಸರಳ ವಿವಾಹದಲ್ಲಿ 24 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿವೆ. ಮಂತ್ರಾಲಯದಲ್ಲಿ ರಾಯರ ಗುರು ವೈಭವೋತ್ಸವ ಸಂಭ್ರಮ ಮನೆ ಮಾಡಿದ್ದು ಭಕ್ತರು ವಿಶೇಷ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಮಳೂರು ಗ್ರಾಮದ ಭಕ್ತರು ಗುರು ವೈಭವೋತ್ಸವ ಸಂಭ್ರಮ ಹಿನ್ನೆಲೆ ವಿಶೇಷ ಬೃಹತ್ ರಂಗೋಲಿ ಸೇವೆಯನ್ನು ಮಾಡಿದ್ದು ನೋಡುಗರಲ್ಲಿ ಬೆರಗು ಹುಟ್ಟಿಸಿದೆ. ನಿನ್ನೆ ರಾತ್ರಿ 10 ಗಂಟೆಯಿಂದ ಇಂದು ಬೆಳಗ್ಗೆ 7 ಗಂಟೆವರೆಗೂ ರಂಗೋಲಿ ಸೇವೆ ಮಾಡಿ ಬೃಹತ್ ರಂಗೋಲಿ ಬಿಡಿಸಿದ್ದಾರೆ. 7 ಜನರ ತಂಡ ವಿಶೇಷ ರಂಗೋಲಿ ಸೇವೆಯನ್ನ ನೆರವೇರಿಸಿದೆ. ಶ್ರೀಮಠದ ಹೊರಭಾಗದ ಪ್ರಾಂಗಣದಲ್ಲಿ ಬಿಡಿಸಲಾದ ಬೃಹತ್ ರಂಗೋಲಿಯನ್ನ ವೀಕ್ಷಿಸಿದ ಶ್ರೀಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಭಕ್ತರ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಣ್ಣ ಬಣ್ಣದ ಬೃಹತ್ ರಂಗೋಲಿ ನೋಡಿ ರಾಯರ ಭಕ್ತರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ.
ಖ್ಯಾತ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ಕಾಪು ಕ್ಷೇತ್ರಕ್ಕೆ ಭೇಟಿ ಕೊಟ್ಟರು. ಪತ್ನಿ ದೇವಿಶಾ ಶೆಟ್ಟಿ ಜೊತೆಗೆ ಕಾಪು ಮಾರಿಯಮ್ಮ ಗದ್ದುಗೆ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವಿಯ ದರ್ಶನ ಪಡೆದಿದ್ದಾರೆ. ಸೂರ್ಯಕುಮಾರ್ ಯಾದವ್ ಪತ್ನಿ ದೇವಿಶಾ ಶೆಟ್ಟಿ ಕರಾವಳಿ ಮೂಲದವರು. ಈ ಹಿಂದೆಯೂ ಕ್ಷೇತ್ರಕ್ಕೆ ಬಂದಿದ್ದ ಸೂರ್ಯಕುಮಾರ್ ಯಾದವ್ ದಂಪತಿ ದೇಗುಲಕ್ಕೆ ಕಂಬವನ್ನ ಸೇವಾ ರೂಪದಲ್ಲಿ ಕೊಟ್ಟಿದ್ರು. ನಿರ್ಮಾಣ ಹಂತದಲ್ಲಿದ್ದ ಕಾಪು ಮಾರಿಯಮ್ಮನ ಗುಡಿಯನ್ನ ಕಂಡು ಅಚ್ಚರಿ ವ್ಯಕ್ತಪಡಿಸಿದ ಸೂರ್ಯಕುಮಾರ್ ಕಾಪು ಮಾರಿಯಮ್ಮನ ಕಾರಣಿಕವನ್ನ ಹಾಡಿ ಹೊಗಳಿದ್ರು. ಅಲ್ಲದೆ ಬ್ರಹ್ಮಕಲಶೋತ್ಸವದ ವೇಳೆ ದೇಗುಲಕ್ಕೆ ಬರೋದಾಗಿ ಹೇಳಿದ್ರು. ಅದರಂತೆ ಬ್ರಹ್ಮಕಲಶೋತ್ಸವದ ವೇಳೆ ಭೇಟಿ ಕೊಟ್ಟು ದೇವಿಯ ದರ್ಶನವನ್ನು ಪಡೆದಿದ್ದಾರೆ.